ನಮಸ್ತೆ ವೀಕ್ಷಕರೇ, ನಾನಿವತ್ತು ಸಿಂಪಲ್ ಸಮ್ಮರ್ ಸ್ಕರ್ಟನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಅಳತೆ ಏನು ತಗೋಬೇಕು ಅಂದರೆ ಸೊಂಟು ಸುತ್ತಳತೆ ಮತ್ತು ನಮಗೆ ಎಷ್ಟು ಉದ್ದ ಬೇಕು ಅಷ್ಟುದ್ದ ಇವೆರಡನ್ನ ಅಳತೆ ತಗೋಬೇಕು. ಕೆಳಗಿನ ಸುತ್ತಳತೆನ ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತಗೊಂಡ್ರೆ ಸಾಕು, ಇಷ್ಟೇ ಅಂತ ಏನಿಲ್ಲ. ನನಗೀಗ ಕೆಳಗಿನ ಸುತ್ತಳತೆ 150 ಸೆಂಟಿಮೀಟ್ರಷ್ಟು ಬೇಕು. ಹಂಗಾಗಿ ನಾನು ಈ ಬಟ್ಟೆನಲ್ಲಿ 1.5 ಮೀಟ್ರಷ್ಟು ಬಟ್ಟೆನ ತಗೊಳ್ತಾ ಇದ್ದೀನಿ. ಇದು ಜಾಸ್ತಿ ಇದೆ, ಬಟ್ಟೆ ಜಾಸ್ತಿ ಇದೆ. ಹಂಗಾಗಿ ನೋಡಿ, ನಾನು ಈಗ ಫೋಲ್ಡ್ ಮಾಡಿದ್ದೀನಲ್ಲ, ಇದು 1.5 ಮೀಟ್ರ್ ಬಟ್ಟೆ ಅಷ್ಟು ಫೋಲ್ಡ್ ಮಾಡಿದ್ದೀನಿ. ಅಷ್ಟಕ್ಕೆ ನಾನು ಕಟ್ ಮಾಡ್ಕೊಳ್ತೀನಿ ಇವಾಗ. ನೋಡಿ, ನಾನು ಹೇಳ್ದಂಗೆ 1.5 ಮೀಟ್ರ್ ಬಟ್ಟೆನ ಇವಾಗ ಕಟ್ ಮಾಡಿದ್ದೀನಿ. ಕಟ್ ಮಾಡಿಬಿಟ್ಟು ಇದನ್ನು ನಾನು 4 ಫೋಲ್ಡ್ ಇಟ್ಕೊಂಡಿದ್ದೀನಿ. ಅಂದರೆ ನೋಡಿ, ಹಿಂಗೆ 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 ನೋಡಿ, ಇದು 2 ಫೋಲ್ಡ್ ಇದೆ, ಹಿಂಗೆ ಮಧ್ಯಕ್ಕೆ ಮಡಿಸಿದ್ದೀನಿ. ಆಮೇಲೆ ಅದನ್ನು ಹಿಂಗೆ ಮತ್ತೆ ಇದನ್ನು ಹಿಂಗೆ ಮಧ್ಯಕ್ಕೆ ಮಡಿಸಿದ್ದೀನಿ. ಇದು 4 ಫೋಲ್ಡ್ ಆಯಿತು ಈ ಥರ. ಈಗ ಈ 4 ಫೋಲ್ಡ್ ಇರೋದ್ರಿಂದ ಈಗ ನನಗೆ ಸೊಂಟು ಸುತ್ತಳತೆ 85 ಸೆಂಟಿಮೀಟ್ರ್ ಬೇಕು. ಈಗ ಈ ಬಟ್ಟೆನ ನಾವು 4 ಪದ್ರ ಇಟ್ಟಿರೋದ್ರಿಂದ ಅದರಲ್ಲಿ ಕಾಲು ಭಾಗ ತಗೋಬೇಕು. ಅಂದರೆ 21 ಕಾಲು ಬರುತ್ತೆ, 85ರಲ್ಲಿ ಕಾಲು ಭಾಗ. ಅದಕ್ಕೆ ಎಕ್ಸ್ಟ್ರಾ 3 ಸೇರಿಸಿ ಈ ಸೊಂಟು ಸುತ್ತಳತೆನ ನಾವಿಲ್ಲಿ ಇಟ್ಕೋಬೇಕು. ನೋಡಿ, ಈಗ 21 ಕಾಲು ಪ್ಲಸ್ 3 ಅಂದರೆ 24 ಕಾಲು ಆಗುತ್ತೆ. ಅಷ್ಟನ್ನು ನೋಡಿ, ಇಲ್ಲಿ ಮೇಲ್ಭಾಗದಲ್ಲಿ ಸೊಂಟು ಸುತ್ತಳತೆನ ಇಲ್ಲಿ ಇಟ್ಟಿದ್ದೀನಿ. ಅದಾದಮೇಲೆ ನೆಕ್ಸ್ಟು ನನಗೆ ಎಷ್ಟು ಉದ್ದ ಬೇಕು ಅಂತ, ನನಗೆ 58 ಸೆಂಟಿಮೀಟ್ರ್ ಉದ್ದ ಇದ್ದರೆ ಸಾಕು. ಈಗ 58 ಸೆಂಟಿಮೀಟ್ರ್ ರೆಡಿ ಬೇಕು ಅಂದರೆ ನಾವು ಒಂದು 4 ಎಕ್ಸ್ಟ್ರಾ ತಗೋಬೇಕು. ಏಕೆಂದರೆ ಮೇಲ್ಗಡೆ ಇಲ್ಲಿ ನಾವು ಪಟ್ಟಿ ಕೊಡೋಕ್ಕೆ ಮತ್ತು ಇಲ್ಲಿ ಕೆಳಗಡೆ ಫೋಲ್ಡಿಂಗಿಗೆ ಅಂತ. ಈಗ 58 ಪ್ಲಸ್ 4 ಅಂದರೆ 62 ಸೆಂಟಿಮೀಟ್ರ್ ನಮಗೆ ಬೇಕು. ಅಲ್ಲಿಗೆ ನೋಡಿ, ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಈಗ ಕೆಳಗಿನ ಸುತ್ತಳತೆನ ಮಾರ್ಕ್ ಮಾಡಬೇಕು. ಕೆಳಗಿನ ಸುತ್ತಳತೆ ನಂಗೆ 150 ಸೆಂಟಿಮೀಟ್ರ್ ಬೇಕಿರೋದ್ರಿಂದ ನಾನು 1.5 ಮೀಟ್ರ್ ಬಟ್ಟೆನ ಕರೆಕ್ಟಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಹಂಗಾಗಿ ನನ್ನ ಕೆಳಗೆ ಈ ಪೂರ್ತಿನೂ ನಾನು ತಗೊಳ್ತಾ ಇದ್ದೀನಿ. ಬಟ್ಟೆನ ಎಷ್ಟೇ ತೊಗೊಂಡ್ರು ಕೆಳಗಡೆ ಸುತ್ತಳತೆ ಎಷ್ಟು ಬೇಕು ಅಷ್ಟಾಗ್ಲಕ್ಕೆ ನೀವು ಕಟ್ ಮಾಡಿಕೊಂಡ್ರೆ ನಿಮಗೆ ಬಟ್ಟೆ ವೇಸ್ಟ್ ಆಗಲ್ಲ. ಈಗ ನೋಡಿ, ಇಲ್ಲಿ ಉದ್ದ ಈ ಕಡೆ ಮತ್ತು ಈ ಕಡೆಗೆ ನಾನು ಸ್ಟ್ರೈಟ್ ಗೆರೆ ಹಾಕ್ತಾ ಇದ್ದೀನಿ. ನನಗೆ ಇಷ್ಟು ಉದ್ದ ಬೇಕಲ್ಲ, ಈ ಉದ್ದಕ್ಕೆ ತಕ್ಕಂಗೆ ಈ ಗೆರೆ ಹಾಕ್ತಾ ಇದ್ದೀನಿ. ಇದಾದಮೇಲೆ ನೋಡಿ, ಇಲ್ಲಿ ಸೊಂಟು ಸುತ್ತಳತೆ ಮಾರ್ಕ್ ಮಾಡಿದ್ದೀನಲ್ಲ, ಈ ಮಾರ್ಕಿಂದ ಇಲ್ಲಿಗೆ ಜಾಯಿನ್ ಮಾಡಬೇಕು. ಈ ರೀತಿ ಕ್ರಾಸ್ ಆಗಿ ಈ ರೀತಿ ಕ್ರಾಸ್ ಆಗಿ ಜಾಯಿನ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಸ್ವಲ್ಪ ಶೇಪ್ ಕೊಡಬೇಕು. ಏನಕ್ಕೆ ಅಂದರೆ ಅದು ಶೇಪ್ ಕೊಡಲಿಲ್ಲ ಅಂದರೆ ಸೈಡಲ್ಲಿ ಅಷ್ಟು ನೀಟಾಗಿ ಬರಲ್ಲ. ಹಂಗಾಗಿ ಈ ಶೇಪ್ಗೋಸ್ಕರ ಇಲ್ಲಿ ಒಂದು 6 ಸೆಂಟಿಮೀಟ್ರಷ್ಟು ಮೇಲ್ಗಡೆ ಹಿಂಗೆ ಮಾರ್ಕ್ ಮಾಡಿಕೊಂಡು ಹಿಂಗೆ ಇಲ್ಲಿಂದ ಈ ರೀತಿ ಹಿಂಗೆ ಶೇಪ್ ಕೊಟ್ಕೋಬೇಕು. ಈಗ ನಾನು ಇಲ್ಲಿ ನಿಮಗೆ ಸೊಂಟು ಸುತ್ತಳತೆ ಹೇಳಿದ್ನಲ್ಲ, ನಾನು ಇದನ್ನು ಟೈಯಿಂಗ್ ಮಾಡ್ತೀನಲ್ಲ, ಹಂಗಾಗಿ ಎಕ್ಸ್ಟ್ರಾ 3 ಸೆಂಟಿಮೀಟ್ರ್ ಹೇಳಿದೆ ನಾನು ನಿಮಗೆ. ಈಗ ಕೆಲವರು ಟೈಯಿಂಗ್ ಇಲ್ಲದೇನೆ ಸೊಂಟು ಸುತ್ತಳತೆ ಟೈಯಿಂಗ್ ಮಾಡ್ದೇನೆ ಎಲಾಸ್ಟಿಕ್ ಹಾಕ್ತಾರೆ. ಆವಾಗ ನೀವು ಇದಕ್ಕೆ ಈಗ 85 ಇರೋದಕ್ಕೆ ಅಂದರೆ 21 ಕಾಲು ಇಟ್ಟಿದ್ದೀನಲ್ಲ, ಅದಕ್ಕೆ ಒಂದು 7-8 ಸೆಂಟಿಮೀಟ್ರ್ ನೀವು ಜಾಸ್ತಿ ತಗೋಬೇಕಾಗುತ್ತೆ. ಎಲಾಸ್ಟಿಕ್ ಹಾಕಬೇಕಲ್ಲ, ಅದಕ್ಕೋಸ್ಕರ. ಟೈಯಿಂಗ್ ಆಗಿರೋದ್ರಿಂದ ಮಾತ್ರ 3 ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು ಅಷ್ಟೇ. ನೋಡಿ, ಇವಾಗ ಈ ರೀತಿ ಮಾರ್ಕಿಂಗ್ ಆಗಿದೆಯಲ್ಲ, ಈ ಮಾರ್ಕಿಂಗ್ ನೇರಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ಶುರು ಮಾಡಿ ಹಿಂಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಮಾರ್ಕ್ ಮಾಡಿದ್ದೀನಲ್ಲ, ಅದೇ ರೀತಿ ಇವಾಗ ಕಟ್ ಮಾಡಿದ್ದೀನಿ. ನೋಡಿ, ಈಗ 4 ಫೋಲ್ಡ್ ಇತ್ತಲ್ಲ, ಅದನ್ನು ಈಗ 2 ಫೋಲ್ಡ್ ಮಾಡಿದ್ದೀನಿ. ಸೊ ಸ್ಕರ್ಟು ನೋಡಿ ಈ ರೀತಿ ಬರುತ್ತೆ. ನೋಡಿ, ಇವಾಗ ಸ್ಕರ್ಟಿಗೆ ಬೇಕಾಗಿದ್ದು 2 ಪೀಸ್ ರೆಡಿ ಇದೆ. ಈಗ ಇದನ್ನು ಏನು ಮಾಡಬೇಕು ಅಂದರೆ ನೋಡಿ, ಈ ಕಡೆ ಯಾವ್ದಾದ್ರು ಒಂದು ಸೈಡು ಡಬಲ್ ಸ್ಟಿಚ್ ಹಾಕಿ ಜಾಯಿನ್ ಮಾಡ್ಕೊಂಬಿಡಿ. ಆಮೇಲೆ ಇಲ್ಲಿ ಸೊಂಟದ ಸುತ್ತಳತೆ ಇರುತ್ತಲ್ಲ, ಇಲ್ಲಿ ನಾವು ಟೈಯಿಂಗ್ ಮಾಡೋದ್ರಿಂದ ಇಲ್ಲಿ ಮೇಲ್ಗಡೆಗೆ ವೇಸ್ಟ್ ಪೀಸ್ ಅಂತ ಹೇಳ್ತೀವಲ್ಲ, ಅದನ್ನು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಹಿಂಗೆ ಫೋಲ್ಡ್ ಮಾಡೋದು, ಅಲ್ಲಿಗೆ ನಾವು ಟೈಯಿಂಗ್ ಮಾಡ್ಬೋದು. ಇಲ್ಲ ನಿಮ್ಗೆ ಅದು ಕಷ್ಟ ಆಗುತ್ತೆ ಅಂದರೆ ನೀವು ಉದ್ದ ತೊಗೊಳ್ತೀರಲ್ವ. ಈಗ ನಾನು 62 ಸೆಂಟಿಮೀಟ್ರ್ ಉದ್ದ ಇಟ್ಟಿದ್ದೀನಿ. ಅದಕ್ಕೆ ಇನ್ನೊಂದು 4 ಸೆಂಟಿಮೀಟ್ರ್ ಜಾಸ್ತಿ ಸೇರಿಸ್ಕೊಂಡು ಬೇಕಾದ್ರೆ ನೋಡಿ, ಇದನ್ನೇ ಹಿಂಗೆ ಸಣ್ಣಕ್ಕೆ ಹಿಂಗೆ ಫೋಲ್ಡ್ ಮಾಡಿಕೊಂಡು
ಹಿಂಗೆ ಹೊಲ್ದ್ಬಿಟ್ಟು ಇದ್ರೊಳಗಡೆನೆ ನೀವು ಟೈಯಿಂಗ್ನ ಮಾಡ್ಬೋದು. ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಈ ಕೆಳಗಡೆ ಬಾಟಮ್ ಇರುತ್ತಲ್ಲ, ಇದನ್ನು ಸಣ್ಣಕ್ಕೆ ಹಿಂಗೆ ಫೋಲ್ಡ್ ಮಾಡಿ ಹೊಲ್ಕೊಂಡ್ರು ಸರಿನೇ, ಇಲ್ಲ ಜಿಗ್ಜಾಗ್ ಮಾಡಿದ್ರು ಅದೂ ಸರಿನೇ. ಅದಾದಮೇಲೆ ಆ ಕಡೆ ಸೈಡ್ ಇದೆಯಲ್ಲ ಅದನ್ನು ಜಾಯಿನ್ ಮಾಡಿಬಿಟ್ರೆ ನಾನು ಹೇಳ್ದಂಗೆ ಸಿಂಪಲ್ ಸಮ್ಮರ್ ಸ್ಕರ್ಟ್ ರೆಡಿ ಆಗುತ್ತೆ.